ಮಕ್ಕಳು ಎಲ್ಲಿದ್ರು ರಾಕೇಶ್ ಅಡಿಗ ಅವರು ಅಂತ ಅಂದರೆ ಜನಕ್ಕೆ ಪರಿಚಯ ಆದಮೇಲೆ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಆಗಿರ್ಬೋದು, ಒಂದಷ್ಟು ಜನಕ್ಕೆ ಚಿರಪರಿಸರ ಆದಮೇಲೆ ನಿಮಗೂ ಹೋದಂಥ ಲೈಫ್ ಇರುತ್ತೆ. ಅದರಿಂದ ಲೈಕ್ ಕಂಪ್ಲೀಟ್ ಝೋನ್ ಔಟ್ ಆಗಿದ್ರಿ ಅಂತ ನಮಗೆ ಅನ್ಸುತ್ತೆ. ಎಲ್ಲಿ ಹೋಗಿದ್ರಿ ರಾಕೇಶ್ ಅಡಿಗ ಸರ್, ಹೇಗಿತ್ತು ಆ ಲೈಫ್ ಅಂತ? ಲೈಫಲ್ಲಿ ಯಾವ್ದ್ಯಾವ್ದು ನಮ್ಮ ಕಂಟ್ರೋಲಲ್ಲಿ ಇದೆ ಅಂತ ನೋಡಿದಾಗ ತುಂಬ ಕೆಲವು ಲಿಮಿಟೇಷನ್ಸ್ ಇರುತ್ತೆ, ಯಾವ್ದ್ಯಾವ್ದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಸೊ ಪ್ರಾಕ್ಟಿಕಲಿ ಏನಾಯಿತು, ಆಫ್ಟರ್ ಅ ಗುಡ್ ಬ್ರೇಕ್ ಫ್ರಮ್ ಜೋಶ್ ಐ ಡಿಡ್ ವರ್ಕ್ ಒಂದು 10-15 ಮೂವಿ ಎಲ್ಲ ಹೊಸ ಪ್ರೊಡಕ್ಷನ್ ಅವ್ರ ಜೊತೆ, ಹೊಸ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದೆ. ಸೊ ಅದ್ರದ್ದು ರೆಪರ್ಕೇಷನ್ಸ್ ಆಯಿತು, ಅದ್ರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು. ಒಂದು ಸಿನಿಮಾ ಗೆಲ್ಲಬೇಕಂದ್ರೆ ಎಲ್ಲ ವರ್ಗದಲ್ಲೂ ಪರ್ಫೆಕ್ಷನ್ ಇರಬೇಕು, ಅಲೈನ್ಮೆಂಟ್ ಸಖತ್ತಾಗಿರಬೇಕು. ಸೊ ಒಂದು ವೀಕ್ ಇದ್ರೂ ಫಾರ್ ಮೆನಿ ರೀಸನ್ಸ್ ಸಿನಿಮಾ ಸೋಲತ್ತೆ. ಆ್ಯಂಡ್ ಸಿನಿಮಾ ಗೆಲ್ತು ಅಂದರೆ ಏನು, ಅದು ಥಿಯೇಟ್ರಿಗೆ ಬಂತು, ಜಾಸ್ತಿ ಜನ ನೋಡಿದ್ರು. ಸೊ ಅವಾಗ ಆಟೋಮೆಟಿಕ್ಲಿ ನಾವು ಪರಿಚಯ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನಾವು ಸಿನಿಮಾ ಮಾಡ್ತಾಯಿದ್ದೀವಿ, ನಮ್ಮ ಪರ್ಫಾರ್ಮೆನ್ಸಿಂದ ಇನ್ನೊಂದಷ್ಟು ಸಿನಿಮಾಗಳು ಸಿಗ್ತಾ ಇದೆ, ಆ ಸಿನಿಮಾ ವರ್ಗದಲ್ಲಿ ನಾವು ಕಳೆದೋಗಿರಲ್ಲ ಅಥವಾ ಇರ್ತೀವಿ, ವಿ ವಿಲ್ ಬಿ ದೇರ್ ಇನ್ ದಟ್ ಟ್ರೇಡ್. ಬಟ್ ಅದು ಯಾವ ಸಿನಿಮಾ ಹಿಟ್ ಆಗದೆ ಇರುವಾಗ ಏನಾಗುತ್ತೆ, ಜನಕ್ಕೆ ರೀಚ್ ಆಗದೆ ಇರೋ ಕಾರಣದಿಂದ ದೇ ಮೈಟ್ ಸೀಮ್ ದಟ್ ಎಲ್ಲಿ ಅವನು ಕಾಣಿಸ್ತಿಲ್ಲ. ಬಿಕಾಸ್ ರಶ್ ಹೆಂಗಿದೆ ಇವಾಗ ಆಫ್ ಇನ್ಫಾರ್ಮೇಷನ್, ರಶ್ ಹೆಂಗಿದೆ, ಓವರ್ಲ್ಯಾಪ್ ಆಗಿಬಿಡುತ್ತೆ. ಒಂದು ವಾರ 2 ತಿಂಗಳಿದ್ರೇ ಪೀಪಲ್ ಟೆನ್ ಟು ಫರ್ಗೆಟ್ ದಟ್ ದೇ ಎಕ್ಸಿಸ್ಟ್ ಅಂಟಿಲ್ ಅವ್ರು ಕಾಣಿಸ್ಕೊಳ್ತಾ ಇದ್ರೆ ಅದಿರುತ್ತೆ. ಸೊ ಆ ಪ್ರೆಷರ್ಗೆ ಬಿದ್ದು ಸುಮ್ಮನೆ ಕಾಣಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇರಬೇಕಾ, ಆ ಲೂಪಿಗೆ ಬಿದ್ದು ಅವಾಗ ಇದ್ರೆ ಅದು ಅಗೇನ್ ನೆವರ್ ಎಂಡಿಂಗ್ ಲೂಪ್. ಅದು ದಟ್ ಮೈಟ್ ಲೀಡ್ ಟು ಚೇಂಜಸ್ ಇನ್ ಮೈ ಪರ್ಸ್ನಾಲಿಟಿ, ಕಾಂಟ್ರವರ್ಸೀಸ್ ಏನಾರು ಆಗ್ಬೋದು, ಕಾಣಿಸ್ಕೊಬೇಕು ಅನ್ನೋ ಡೆಸ್ಪರೇಟ್ನೆಸ್. ಸೊ ಇಟ್ಸ್ ಓಕೆ, ಆ್ಯಸ್ ಫಾರ್ ಆಸ್ ಐ ಆಮ್ ಡೂಯಿಂಗ್ ಆ ರಿಸಲ್ಟ್ ಲಿಮಿಟೆಡ್ ಆಗಾದ್ರೂ ಸಿಗ್ತಾ ಇದೆ. ನನ್ನ ಸುತ್ತಮುತ್ತ ಅಲ್ಲಿ ವರ್ಕ್ ಮಾಡಿದವ್ರು ಇನ್ನೊಂದಷ್ಟು ಸಿನಿಮಾಗಳು ಆಫರ್ ಬರ್ತಾ ಇದೆ. ಸೊ ಆ ಥರ ವೆರಿ ಬ್ರೀಫ್ ಪಾಯಿಂಟ್ ಅನ್ಸುತ್ತೆ ನಂಗೆ ಸಿನಿಮಾಗಳು ಆಫರ್ ಇಲ್ಲ ಅನ್ನೋ ಸ್ಟೇಜ್ ಇದ್ದಿದ್ದು. ಇಟ್ ವಾಸ್ ಮೇ ಬಿ ಫಾರ್ 6 months ಐ ಹ್ಯಾಡ್ ದಟ್ ಫೀಲಿಂಗ್ ದಟ್ ನನ್ನ ಕೆಲಸನೇ ಇಲ್ವಲ್ಲ ಅಂತ. ಇಟ್ ವಾಸ್ ಜಸ್ಟ್ ಫಾರ್ 6 months ಅಷ್ಟೇ. ಆಮೇಲೆ ಐ ಬೌನ್ಸ್ ಬ್ಯಾಕ್ ಇನ್ ಅ ಡಿಫ್ರೆಂಟ್. ಓಕೆ ಸರ್. ಸೊ ಆ್ಯಕ್ಟರ್ ಅನ್ನೋ ವಿಷಯಕ್ಕೆ ಬಂದಾಗ ಲೈಕ್ ನೀವು ಚಿಕ್ಕ ವಯಸ್ಸಿಂದ ಅನ್ಕೊಂಡಿದ್ರೆ ನಾನು ಆ್ಯಕ್ಟರ್ ಆಗಬೇಕು, ಅಥವಾ ಲೈಕ್ ಸ್ಕೂಲ್ ಟೈಮಲ್ಲಿ ನಮಗೆಲ್ಲ ಟೀಚರ್ ಏನಾದ್ರು ಎಬ್ಬರ್ಸ್ ಕೇಳಿದಾಗ ಏನಾಗಬೇಕು ಅಂದಾಗ ವಿಲ್ ಜಸ್ಟ್ ರೈಸ್ ದಿ ಹ್ಯಾಂಡ್, ಪೊಲೀಸ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ನೀವು ಲೈಕ್ ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ಏನಾಗಬೇಕು ಅಂತ ಅನ್ಕೊಂಡಿದ್ರಿ? ಫಸ್ಟ್ ಕ್ರಿಕೆಟ್ ತುಂಬ ಕ್ರೇಜ್ ಇತ್ತು ಟಿಲ್ 5th 6th ಸ್ಟ್ಯಾಂಡರ್ಡ್. ಆಮೇಲೆ ನಾನು ಓದಲ್ಲ, ಇನ್ಮೇಲೆ ನಾನು ಕ್ರಿಕೆಟೇ ಕಂಟಿನ್ಯೂ ಮಾಡ್ತೀನಿ, ಆಡ್ತೀನಿ ಅಂತ ನಮ್ಮ ಮನೆಯಲ್ಲಿ ದೇ ಮೇಡ್ ಮಿ ಅಂಡರ್ಸ್ಟ್ಯಾಂಡ್, ಇಲ್ಲ ಅದು ಹಾಗೆಲ್ಲ ಆಗಲ್ಲ ಅಂತ. ಆ್ಯಂಡ್ 80s ಕಿಡ್ ನಾನು. ಸೊ ಅವಾಗ ಇದು ತುಂಬ ಲಿಮಿಟೇಷನ್ಸ್ ಇತ್ತು. ಆ್ಯಂಡ್ ಅದಾದ್ಮೇಲಿಂದ ಸಿನಿಮಾ ಪ್ಯಾಷನ್ ಹುಟ್ಕೊಂತು, ಆ್ಯಕ್ಟರ್ ಆಗಬೇಕು ಅಂತ. ಆ್ಯಂಡ್ ಅದು ಆ್ಯಕ್ಟರ್ ಹೀರೋ ಅಂತ ಯಾವತ್ತೂ ಬಂದೇ ಇರಲಿಲ್ಲ ನನ್ನ ತಲೆಯಲ್ಲಿ. ಬಟ್ ಸಿನಿಮಾ ಫೀಲ್ಡಲ್ಲೇ ವರ್ಕ್ ಮಾಡಬೇಕಂತ ತುಂಬ ಸ್ಟ್ರಾಂಗ್ ಆಗಿತ್ತು. 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಫಸ್ಟ್. ಆಫ್ಟರ್ 10th ಸ್ಟ್ಯಾಂಡರ್ಡ್. ಅದು ಅವಾಗ ಡಿಜಿಟಲ್ ಕ್ಯಾಮ್ರಾ ಎಲ್ಲ ಇರಲಿಲ್ಲ, ನೆಗೆಟಿವ್ ಕ್ಯಾಮ್ರಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು. ಇವಾಗ ಡಿಜಿಟಲ್ ಕ್ಯಾಮ್ರಾ ಶೂಟ್ ಮಾಡ್ತೀವಲ್ಲ, ಅವಾಗ ರೀಲ್ಸ್ ಇರ್ತಿತ್ತು, ಕ್ಯಾನ್. ಆ ರೀಲ್ 80s kid ಅಂತ ಹೇಳಿದ್ರಿ, is it true you're of course I'm 86 born. Okay, so you've seen 80s 90s ಈಗ 20s ನೋಡ್ತಿದ್ದೀರಾ? Exactly. Okay. ಸೊ ಅವಾಗ ನೆಗೆಟಿವ್ ಕ್ಯಾಮ್ರಾ ಇದ್ದಿದ್ದು. ಅಲ್ಲಿ ಐ ವರ್ಕ್ಡ್ ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಎಡಿಟಿಂಗ್ ರಿಪೋರ್ಟ್ ಬರ್ಕೊಳ್ಳೋದು, ಕಂಟಿನ್ಯೂಟಿ ನೋಡ್ಕೊಳ್ಳೋದು, ಅದು ಇದು ಆ್ಯಕ್ಟರ್ಸ್ನ ನೋಡಿ ಅವಾಗಲೇ ನನಗೆ ಇನ್ನೂ ಪ್ರೋಗ್ರಾಮ್ ಆಯಿತು ದಟ್ ಓಕೆ ನಾನು ಆ್ಯಕ್ಟರ್ ಆಗದೆ ಇದ್ರು ಸಮ್ ವಾಟ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತೂ ಇರಲೇಬೇಕು ಅಂತ ಫಿಕ್ಸ್ ಆದೆ. ಆ್ಯಂಡ್ ಅವಾಗಲೂ ಮನೇಲಿ ಐ ಟ್ರೈ ಟು ಕನ್ವಿನ್ಸ್ ದಮ್, ಇಲ್ಲ ನಾನು ಪುಣೆ ಇನ್ಸ್ಟಿಟ್ಯೂಟ್ಗೆ ಸೇರಿಸಿ ಅಥವಾ ನೀನಾಸಂ ಸೇರಿಸಿ ಎಲ್ಲರ ಆ ಥರದಕ್ಕೆ ಸೇರಿಸಿ ಅಂತ. ಬಟ್ ಇಲ್ಲ, ಡಿಗ್ರಿ ಮುಗಿಸ್ಕೊಂಬಿಡು. ಯಾಕಂದರೆ ಅವಾಗ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಗ ಎಕ್ಸ್ಪೋಜರು ಅಷ್ಟು ಕಮ್ಮಿ ಇತ್ತು ನಮಗೆ. ಯೂಟ್ಯೂಬ್ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಇಂಟರ್ನೆಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಒಂದೇ ಚಾನಲ್ಲು ಉದಯ ಟಿವಿ. ಹಾಂ, ಆಮೇಲೆ ಝೀ ಬರೋ ಅಷ್ಟರಲ್ಲೂ ಝೀ ಚಾನಲ್ ಫಸ್ಟ್ ಬಂದಾಗಲೂ ಝೀ ಕನ್ನಡ ನಾವು ಹೋಗಿ ಫೋಟೋಸ್ ಎಲ್ಲ ಕೊಟ್ಟಿದ್ದೀನಿ. ಯೂಟ್ಯೂಬ್ ಫಸ್ಟ್ ಲಾಂಚ್ ಆದಾಗಲೂ ಹೋಗಿ ಫೋಟೋಸ್ ಕೊಟ್ಟಿದ್ದೀನಿ, ಆ್ಯಂಕರ್ ಟ್ರೈ ಮಾಡಿದ್ದೀನಿ. ಸೊ ಅವಾಗಿಂದ ಏನೋ ಒಂದು ಸ್ಪೇಸ್ ಇದೆಯಲ್ಲ, ಅವಾಗ ಅಟ್ಲೀಸ್ಟ್ ಒಂದು ಇಲ್ಲ ಅಂದರೆ ನಿಮಗೆ ಒಂದೇ ಚಾನಲ್. ಇಮ್ಯಾಜಿನ್, ನೋ ಇಂಟರ್ನೆಟ್, ಜಸ್ಟ್ ಒಂದು ಚಾನಲ್ ಅಂದಾಗ ಹೌ ಡು ಯು, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ವಿತೌಟ್ ಎನಿ ಕಾಂಟ್ಯಾಕ್ಟ್ಸ್, ವಿತೌಟ್ ಎನಿ ಇದು, ಹೌ ಕ್ಯಾನ್ ಈ ಡ್ರೀಮ್ ಆಫ್ ಬಿಕಮಿಂಗ್ ಅ ಆ್ಯಕ್ಟರ್? ರಿಯಾಲಿಟಿ ಇಸ್ ಸೋ ಫಾರ್ ಅಲ್ವಾ? ಅದು ಸಿಕ್ಕಿದ ಕಡೆ ತೂರ್ಕೊಳ್ಳೋದು ಅವಾಗ ಅಷ್ಟೇ. ಏನೋ ಒಂದು ಸಿಕ್ಕಿದ್ರೆ ಸಾಕು ಅನ್ನೋ ಥರದ ಮೆಂಟ್ಯಾಲಿಟಿ.